Hello friends, in this video we will discuss about chemical reactions of thioetane. Last video ಒಳಗ ನಾವು ಪ್ರಾಪರ್ಟೀಸ್ ಮತ್ತು ಸಿಂಥೆಟಿಕ್ ಮೆಥಡ್ಸ್ ಆಫ್ ಥೈಟೇನ್ ಬಗ್ಗೆ ಸ್ಟಡಿ ಮಾಡಿವು. ಸೊ ಈ ವಿಡಿಯೋ ಒಳಗಡೆ ಕೆಮಿಕಲ್ ರಿಯಾಕ್ಷನ್ಸ್ ಆಫ್ ಥೈಟೇನ್ ಅನ್ನ ಸ್ಟಡಿ ಮಾಡೋಣ. ಇದರಲ್ಲಿ ಫಸ್ಟ್ ಒನ್ ರಿಂಗ್ ಓಪನಿಂಗ್ ರಿಯಾಕ್ಷನ್ಸ್. This is a four-membered heterocycle, that is sulfur is a heteroatom. This is called thioetane. We have studied previously the properties and synthesis of this thioetane molecule and the reactions for this. When you treated this thioetane with ammonia at 200 degrees centigrade in sealed tube, sealed under closed tube, so what you will get here, 3-aminopropane thiol. ನಿಮಗೆ 3-aminopropane thiol product ಸಿಗ್ತದೆ. that is ring opening product. here the ring opening will be taking place. what happens here ಏನಾಗ್ತದೆ ಅಂದ್ರೆ ಅಮೋನಿಯಾ ಒಳಗಡೆ ಏನು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರ್ತಾವಲ್ಲ, these lone pair of electron are attracted towards this carbon atom and ultimately there is a breakage of this bond takes place because ಯಾಕಂತಂದ್ರೆ ಸಲ್ಫರ್ ಮತ್ತು ಕಾರ್ಬನ್ ನಡು ಬಾಂಡ್ ಬ್ರೇಕ್ ಆಗ್ತದೆ. ಯಾಕಂದ್ರೆ ಇವು ಎಲೆಕ್ಟ್ರಾನ್ಸ್ ಫುಲ್ ಟುವರ್ಡ್ಸ್ ಸಲ್ಫರ್ ಅಟಮ್, ಹೆನ್ಸ್ ದೇರ್ ಇಸ್ ಬ್ರೇಕಿಂಗ್ ಆಫ್ ದಿಸ್ ಬಾಂಡ್ ಟೇಕ್ಸ್ ಪ್ಲೇಸ್. ಸೊ ಸಲ್ಫರ್ ಮೇಲೆ ಏನದಲ್ಲ ನೆಗೆಟಿವ್ ಚಾರ್ಜ್ ಬರ್ತದೆ. ಆ ನೆಗೆಟಿವ್ ಚಾರ್ಜ್ ಇದ್ದಿದ್ದ ಇದ್ರೊಳಗಡೆಯಿಂದ ಒಂದು ಎಚ್ ಏನಿರ್ತದಲ್ಲ NH3 ಎಚ್, that will be abstracted by this negatively charged sulfur atom and you will get ring opening product, that is 3-aminopropane thiol ಸಿಗ್ತದ ನಿಮಗೆ. This is a one type of reaction of this thioetane. So next one, same thioetane ಅನ್ನ ನೀವು ಎಸಿಟೈಲ್ ಕ್ಲೋರೈಡ್ ಜೊತೆ ಟ್ರೀಟ್ ಮಾಡಿದ್ರೆ ವಾಟ್ ಹ್ಯಾಪನ್ಸ್, ವಾಟ್ ಈಸ್ ದ ಪ್ರಾಡಕ್ಟ್ ಹಿಯರ್? ಥೈಟೇನ್ ಒಳಗಡೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರ್ತಾವ ವಿಚ್ ಅಟ್ಯಾಕ್ ಟು ದಿ ಕಾರ್ಬೊನಿಲ್ ಕಾರ್ಬನ್ ಸೆಂಟರ್. ಈ ಕಾರ್ಬೊನಿಲ್ ಕಾರ್ಬನ್ ಸೆಂಟರ್ಗೆ ಅಟ್ಯಾಕ್ ಆಗ್ತದೆ. ಸೊ ಅಲ್ಟಿಮೇಟ್ಲಿ ಸಿಎಲ್ ಗೋ ಆಸ್ ಅ ಲಿವಿಂಗ್ ಗ್ರೂಪ್. ಇದ ಸಿಎಲ್ ಎಲಿಮಿನೇಟ್ ಆಗ್ತದೆ, ಸಿಎಲ್ ಮೈನಸ್ ಆಗಿ ಹೋಗ್ತದ. ಸೊ ಇಲ್ಲೇ ಯಾಕೆ ಅಟ್ಯಾಕ್ ಆಗ್ತದ ಅಂದ್ರೆ ದೇರ್ ಈಸ್ ನೋ ಅದರ್ reacting centers. this is the only reacting center, that is electron deficient. ಇದೇನದಲ್ಲ ಕಾರ್ಬೊನಿಲ್ ಕಾರ್ಬನ್ ಎಲೆಕ್ಟ್ರಾನ್ ಡೆಫಿಸಿಯಂಟ್ ಅದ, ಇದು ಎಲೆಕ್ಟ್ರಾನ್ ರಿಚ್ ಅದ. ಯಾಕಂದ್ರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಅದಾವ ಇದ್ರ ಮೇಲೆ. ಸೊ ಇದು ಹೋಗಿ ಈ ಕಾರ್ಬನ್ ಅಟ್ಯಾಕ್ ಆಗ್ತದ. ಸಿಎಲ್ ಗೋ ಆಸ್ ಅ ಸಿಎಲ್ ಮೈನಸ್ in presence of SnCl4, that is in presence of benzene here solvent. so S acetylation takes place. ಇಲ್ಲಿ ಎಸ್ ಎಸ್ಟೈಲೇಷನ್ ಆಗುತ್ತೆ. ಆಮೇಲೆ ಸಲ್ಫರ್ ಮೇಲೆ ಪಾಸಿಟಿವ್ ಚಾರ್ಜ್ ಬರ್ತದೆ, ಯಾಕಂದ್ರೆ ಒಂದ್ ಬಾಂಡ್ ಎಕ್ಸ್ಟ್ರಾ ಆಗ್ಯದ. ಸೊ ವ್ಯಾಲೆನ್ಸ್ ಸ್ಯಾಟಿಸ್ಫೈ ಆಗಂಗಿಲ್ಲ, ಸೊ ಪಾಸಿಟಿವ್ ಚಾರ್ಜ್ ಬರ್ತದೆ. ಅಗೇನ್ ದಿಸ್ ಸಿಎಲ್ ಮೈನಸ್ SnCl4 ಒಳಗಿಂದ ಸಿಎಲ್ ಮೈನಸ್ ವಿಲ್ ಅಟ್ಯಾಕ್ ಟು ದಿಸ್ ಕಾರ್ಬನ್ ಅಟಮ್. ಇನ್ನು ರಿಯಾಕ್ಷನ್ ಮಿಕ್ಸರ್ ಒಳಗಡೆ ಸಿಎಲ್ ಮೈನಸ್ ಇರ್ತದೆ. ಸೊ ಇಟ್ ವಿಲ್ ಅಟ್ಯಾಕ್ ಟು ದಿಸ್ ಕಾರ್ಬನ್ ಅಟಮ್ ಅಂಡ್ ದಿಸ್ ಬಾಂಡ್ ವಿಲ್ ಬಿ ಬ್ರೇಕ್ ಹಿಯರ್. ಈ ಬಾಂಡ್ ಬ್ರೇಕ್ ಆಗ್ತದೆ. ಆಮೇಲೆ ಈ ಪಾಸಿಟಿವ್ ಚಾರ್ಜ್ ಹೋಗ್ತದೆ, ಯಾಕಂದ್ರೆ ವ್ಯಾಲೆನ್ಸ್ ಸ್ಯಾಟಿಸ್ಫೈ ಆಗ್ತದೆ. ಸೊ ಈ ಪಾಸಿಟಿವ್ ಚಾರ್ಜ್ ಎಲಿಮಿನೇಟ್ ಆಗುತ್ತೆ. ಇಲ್ಲಿ ರಿಂಗ್ ಓಪನಿಂಗ್ ಪ್ರಾಡಕ್ಟ್ ಸಿಗ್ತದೆ. ಫೈನಲಿ ಯು ವಿಲ್ ಗೆಟ್ ರಿಂಗ್ ಓಪನಿಂಗ್ ರಿಯಾಕ್ಷನ್, ದಟ್ ಈಸ್ ರಿಂಗ್ ಓಪನ್ ಪ್ರಾಡಕ್ಟ್. ದಿಸ್ ಈಸ್ ಅ ಸೆಕೆಂಡ್ ಟೈಪ್ ಆಫ್ ರಿಂಗ್ ಓಪನಿಂಗ್ ರಿಯಾಕ್ಷನ್. then the third type is formation of quaternary salt. quaternary salt ಹೆಂಗ್ ಫಾರ್ಮೇಶನ್ ಆಗ್ತಾವ ಇನ್ ಕೇಸ್ ಆಫ್ ಥೈಟೇನ್ ಒಳಗಡೆ? ಥೈಟೇನ್ ಅನ್ನ ಮಿಥೈಲ್ ಐಡೈಡ್ ಜೊತೆ ಟ್ರೀಟ್ ಮಾಡಿದ್ರಿ ಅಂದ್ರೆ ಯು ವಿಲ್ ಗೆಟ್ ಕ್ವಾಟರ್ನರಿ ಥಯೋನಿಯಂ ಸಾಲ್ಟ್. ದೇರ್ ಇಸ್ ಅ ಪಾರ್ಷಿಯಲ್ ಬಾಂಡ್ ಫಾರ್ಮೇಶನ್ ಬಿಟ್ವೀನ್ ದಿಸ್ ಸಲ್ಫರ್ ಅಂಡ್ ಮಿಥೈಲ್ ಐಡೈಡ್. ಇದಕ್ಕೆ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ ಎರಡು ಅದಾವ. ಸೊ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಸಾಲ್ಟ್, ದಟ್ ಈಸ್ ಕ್ವಾಟರ್ನರಿ ಥಯೋನಿಯಂ ಸಾಲ್ಟ್ ಫಾರ್ಮೇಶನ್ ಆಗುತ್ತೆ. ಸೊ ಇದಕ್ಕೆ ನೀವು ಮತ್ತೊಂದು ಮೋಲ್ ಆಫ್ ಮಿಥೈಲ್ ಐಡೈಡ್ ಅನ್ನ ಆಡ್ ಮಾಡಿದ್ರಿ ಅಂತಂದ್ರೆ ಯು ವಿಲ್ ಗೆಟ್ ಪಾಲಿಹೆಲೈಡ್. ಒಂದ್ ಮಿಥೈಲ್ ಐಡೈಡ್ ಆಡ್ ಮಾಡಿದಾಗ ಕ್ವಾಟರ್ನರಿ ಥಯೋನಿಯಂ ಸಾಲ್ಟ್ ಫಾರ್ಮೇಶನ್ ಆಗಿತ್ತು. ಇಫ್ ಯು ಆಡ್ ಒನ್ ಮೋರ್ ಮೋಲ್ ಆಫ್ ಮಿಥೈಲ್ ಐಡೈಡ್, ವಾಟ್ ಯು ವಿಲ್ ಗೆಟ್ ಹಿಯರ್ ಪಾಲಿಹೆಲೈಡ್. ಈ ಮಿಥೈಲ್ ಐಡೈಡ್ ಏನದಲ್ಲ ಅಗೇನ್ ಈ ಕಾರ್ಬನ್ ಸೆಂಟರ್ಗೆ ಅಟ್ಯಾಕ್ ಆಗುತ್ತೆ. ಸೊ ಇಲ್ಲಿ ಬಾಂಡ್ ಬ್ರೇಕ್ ಆಗುತ್ತೆ. ಹೆನ್ಸ್ ಯು ವಿಲ್ ಗೆಟ್ ಹಿಯರ್ ಪಾಲಿಹೆಲೈಡ್. This is one more synthetic method, one more reaction, ring opening reaction of thioetane molecule. So in next one is desulfurization of thioetane. The next reaction is desulfurization of thioetane. ಸಲ್ಫರ್ ಹೆಂಗ ಎಲಿಮಿನೇಟ್ ಮಾಡಬಹುದು ರಿಂಗ್ ಒಳಗಿಂದ ಸಲ್ಫರ್ ಅನ್ನ, ಹೌ ವಿ ಹ್ಯಾವ್ ಟು ಎಲಿಮಿನೇಟ್
this sulfur molecule. See here, this is a bicyclic ring. One of the heterocyclic ring is here ಥೈಟಿನ್ ಮಾಲಿಕ್ಯೂಲ್ ಅದಲ್ಲ. ಇಲ್ಲೇನಾಗ್ತದೆ ಅಂದ್ರೆ ಇನ್ ಪ್ರೆಸೆನ್ಸ್ ಆಫ್ ರಾನಿ ನಿಕೆಲ್ ರೆನಿ ನಿಕೆಲ್ ಆಡ್ ಮಾಡಿದ್ರಿ ಅಂತಂದ್ರೆ ಈ ಬಾಂಡ್ ಇದ್ದಿದ್ದ ಈ ಕಾರ್ಬನ್ಗೆ ಅಟ್ಯಾಕ್ ಆಗುತ್ತೆ, ಮತ್ತೆ ಈ ಬಾಂಡ್ ಬ್ರೇಕ್ ಆಗ್ತದೆ. ಈ ಎಲೆಕ್ಟ್ರಾನ್ಸ್ ಏನದಾವಲ್ಲ ಈ ಸಲ್ಫರ್ ಗಡೆ ಬರ್ತಾವ. ಸೊ ಇಲ್ಲಿ ಈ ಸಲ್ಫರ್ ಕಂಪ್ಲೀಟ್ ಆಗಿ ಎಲಿಮಿನೇಟ್ ಆಗುತ್ತೆ. ಸಲ್ಫರ್ ಒಂದು ಹೋಗ್ತದ, ಉಳಿದಿದ್ದ 3 ಮೆಂಬರ್ಡ್ ಬ್ರಿಡ್ಜ್ ಫಾರ್ಮೇಶನ್ ಆಗುತ್ತೆ. ಇಲ್ಲಿ 3 ಮೆಂಬರ್ಡ್ ಬ್ರಿಡ್ಜ್ ಅಂಡ್ PH ಇನ್ ಪ್ರೆಸೆನ್ಸ್ ಆಫ್ ರಾನಿ ನಿಕೆಲ್ ಆಡ್ ಮಾಡೋದ್ರಿಂದ ಯು ವಿಲ್ ಗೆಟ್ ಹಿಯರ್ ಸಲ್ಫರ್ ಅನ್ನ ಎಲಿಮಿನೇಟ್ ಮಾಡಬಹುದು. ದಿಸ್ ಈಸ್ ಅ ಡಿಸಲ್ಫರೈಸೇಷನ್. ಡಿಸಲ್ಫರೈಸೇಷನ್ ಅಂದ್ರೆ ಸಲ್ಫರ್ ಅನ್ನ ಎಲಿಮಿನೇಟ್ ಮಾಡೋದು. ದಿಸ್ ಈಸ್ ಅ ಡಿಸಲ್ಫರೈಸೇಷನ್ ಆಫ್ ಥೈಟಿನ್ ಮಾಲಿಕ್ಯೂಲ್. ಓಕೆ, ನೆಕ್ಸ್ಟ್ ಆಕ್ಸಿಡೇಷನ್ ರಿಯಾಕ್ಷನ್. ಥೈಟಿನ್ ಒಳಗಡೆ ಆಕ್ಸಿಡೇಷನ್ ರಿಯಾಕ್ಷನ್ ಹೆಂಗ ಆಗ್ತಾವ ಅಂತ ನೋಡೋಣ. ಥೈಟಿನ್ ಮಾಲಿಕ್ಯೂಲ್ಗೆ ನೀವು H2O2 ಹೈಡ್ರೋಜನ್ ಪೆರಾಕ್ಸೈಡ್ ಇನ್ ಪ್ರೆಸೆನ್ಸ್ ಆಫ್ ಇಥೆನಾಲ್ ಹಾಕಿದ್ರಿ ಅಂತಂದ್ರೆ ಯು ವಿಲ್ ಗೆಟ್ 1 ಆಕ್ಸೈಡ್. ದಟ್ ಒನ್ ಮೀನ್ಸ್ ಇದು ಸಲ್ಫರ್ಗೆ 1 ಅಂತ ನೇಮಿಂಗ್ ಮಾಡ್ತೀವಲ್ಲ. ಸೊ ದಿಸ್ ಈಸ್ 1 ಆಕ್ಸೈಡ್ ಸಲ್ಫಾಕ್ಸೈಡ್. ದಿಸ್ ಈಸ್ ಫಾರ್ಮ್ಡ್ ಇನ್ ಕೇಸ್ ಆಫ್ ದಿಸ್ ಸಲ್ಫರ್. ಇಲ್ಲಿ ಆಕ್ಸಿಜನ್ ಆಡ್ ಆಗ್ತದೆ, ಸಲ್ಫರ್ಗೆ ಆಕ್ಸಿಜನ್ ಆಡ್ ಆಗ್ತದೆ ಬಿಕಾಸ್ ದಿಸ್ ಈಸ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಹಿಯರ್ ಯು ವಿಲ್ ಗೆಟ್ ಆಕ್ಸಿಜನ್ ಅಂಡ್ ಇಫ್ ಯು ಆಡ್ 1 more molecule ಆಫ್ ಹೈಡ್ರೋಜನ್ ಪೆರಾಕ್ಸೈಡ್, ಇನ್ನೊಂದು ಮಾಲಿಕ್ಯೂಲ್ ಆಫ್ ಹೈಡ್ರೋಜನ್ ಇನ್ನೊಂದು ಮೋಲ್ H2O2 ಆಡ್ ಮಾಡಿದ್ರಿ ಅಂದ್ರ ಇನ್ ಪ್ರೆಸೆನ್ಸ್ ಆಫ್ ETOH ಇಥೆನಾಲ್ ಒಳಗಡೆ ಆಡ್ ಮಾಡಿದ್ರಿ ಅಂತಂದ್ರ ದ ಸೇಮ್ ಸಾಲ್ವೆಂಟ್ ಕಂಡೀಷನ್ ಇಸ್ ಸೇಮ್. ಆಡ್ ಮಾಡಿದ್ರ ವಾಟ್ ವಿಲ್ ಗೆಟ್ ಹಿಯರ್ ಸಲ್ಫೋನ್ಸ್. ಫಸ್ಟ್ 1 ಮೋಲ್ ಆಡ್ ಮಾಡಿದಾಗ 1 ಆಕ್ಸಿಜನ್ ಎಡಿಷನ್ ಆಗಿತ್ತು, ಇನ್ನೊಂದು ಮೋಲ್ ಆಡ್ ಮಾಡಿದಾಗ ಇನ್ನೊಂದು ಆಕ್ಸಿಜನ್ ಎಡಿಷನ್ ಆಗ್ತದೆ. ಸೊ ಯು ವಿಲ್ ಗೆಟ್ ಹಿಯರ್ ಸಲ್ಫೋನ್. ದಿಸ್ ಈಸ್ ಆಕ್ಸಿಡೇಷನ್ ರಿಯಾಕ್ಷನ್ ಆಫ್ thiotin. Yes, the next reaction is a photochemical reaction. How the photochemical reaction takes place in case of this thiotin? This is a thiotin ring, substituted thiotin. ಇಲ್ಲಿ ನಿಮಗೆ substitution ದವ. So this is a substituted thiotin. ಇದನ್ನ HNO ಜೊತೆ ಟ್ರೀಟ್ ಮಾಡಿದ್ರೆ what you will get here, ಇಲ್ಲೇನಾಗ್ತದ ಫಸ್ಟ್ ಇವೆರಡರ ನಡು ಏನ್ ಬಾಂಡ್ ಅದಲ್ಲ ಇಲ್ಲಿ ರೆಡಿಕಲ್ ಫಾರ್ಮೇಶನ್ ಆಗುತ್ತೆ. ರೆಡಿಕಲ್ ಫಾರ್ಮೇಶನ್ ಹೆಂಗಾಗುತ್ತೆ ಅಂದ್ರೆ 1 single electron is shifting towards this sulfur and 1 more electron is shifting towards this carbon. So what you will get here, ಇಲ್ಲಿ 2 ರೆಡಿಕಲ್ ಫಾರ್ಮೇಶನ್ ಆಗ್ತಾವ. ಸೊ 2 ರೆಡಿಕಲ್ ಫಾರ್ಮೇಶನ್ ಆಗ್ತಾವ. ಆಮೇಲೆ ಅಗೇನ್ ದೇರ್ ಇಸ್ ಅ ಚಾನ್ಸಸ್ ಆಫ್ ಈ ಬಾಂಡ್ ಬ್ರೇಕ್ ಆಗ್ತದ. ಒಂದು ರೆಡಿಕಲ್ ಈ ಕಡೆ ಶಿಫ್ಟ್ ಆಗ್ತದ, ಇನ್ನೊಂದು ರೆಡಿಕಲ್ ಈ ಕಡೆ ಶಿಫ್ಟ್ ಆಗ್ತದ. ಸೊ ವಾಟ್ ಯು ವಿಲ್ ಗೆಟ್ ಹಿಯರ್, ಯು ವಿಲ್ ಗೆಟ್ ಸಿಸ್ ಐಸೋಮರ್. ಇಲ್ಲೇನ್ ಫಾರ್ಮೇಶನ್ ಆಗುತ್ತೆ ನಿಮ್ಗೆ ಸಿಸ್ ಐಸೋಮರ್ ಫಾರ್ಮೇಶನ್ ಆಗುತ್ತೆ. ಇದ್ರ ಜೊತೆಗೆ ಮಿಥೈಲ್ ಮರ್ಕ್ಯಾಪ್ಟೋ ದಟ್ ಈಸ್ CH3SH ಒಂದು ಸೈಡ್ ಪ್ರಾಡಕ್ಟ್ ಫಾರ್ಮೇಶನ್ ಆಗುತ್ತೆ. ಸೊ ಇದ ಏನಾಗ್ತದ ಇಲ್ಲಿ ಇನ್ನೊಂದು ಚಾನ್ಸಸ್ ಏನದ ಅಂದ್ರೆ ಟ್ರಾನ್ಸ್ ಪ್ರಾಡಕ್ಟ್ ಫಾರ್ಮೇಶನ್ ಆಗೋ ಚಾನ್ಸಸ್ ಅದ. ಯಾಕಂದ್ರೆ ಇದು ಬಾಂಡ್ ರೊಟೇಟ್ ಆಗುತ್ತೆ. ಸೊ ಬಾಂಡ್ ರೊಟೇಟ್ ಆಗೋದ್ರಿಂದ ಇಲ್ಲೇನಾಗ್ತದ ಇವೆರಡು ಬಲ್ಕಿಯರ್ ಗ್ರೂಪ್ ಸಿಮಿಲರ್ ಸೈಡ್ ಬರೋದಿಲ್ಲ. ಇವೆರಡು ಬಲ್ಕಿಯರ್ ಗ್ರೂಪ್ ಏನಾಗ್ತಾವಲ್ಲ C2H5 ಮತ್ತು PH ಅಪೋಸಿಟ್ ಸೈಡ್ ಬರ್ತಾವ. ಸೊ EH ಅಪೋಸಿಟ್ ಸೈಡ್ ಬರ್ತಾವ. ಇಲ್ಲೇನಾಗಿತ್ತು PH ಮತ್ತು C2H5 ಏನದಲ್ಲ ಅವ ಸಿಮಿಲರ್ ಸೈಡ್ ಬಂದಿದ್ದು, ಇಲ್ಲೇನಾಗ್ತಾವ ಅಪೋಸಿಟ್ ಸೈಡ್ ಬರ್ತಾವ. ಸೊ ಯು ಕ್ಯಾನ್ ಗೆಟ್ ಹಿಯರ್ ಟ್ರಾನ್ಸ್ ಪ್ರಾಡಕ್ಟ್. ದಿಸ್ ಈಸ್ ಕಂಪೇರ್ ಇದಕ್ಕಿಂತ ಕಂಪೇರ್ ಮಾಡಿದ್ರೆ ಈ ಟ್ರಾನ್ಸ್ ಪ್ರಾಡಕ್ಟ್ ಏನದಲ್ಲ ದಿಸ್ ಈಸ್ ಸ್ಟೇಬಲ್ ಬಿಕಾಸ್ ಬಲ್ಕಿಯರ್ ಗ್ರೂಪ್ಸ್ ಆರ್ ಆನ್ ದಿ ಅಪೋಸಿಟ್ ಸೈಡ್. ಹಿಯರ್ ದ 2 ಬಲ್ಕಿಯರ್ ಗ್ರೂಪ್ಸ್ ಆರ್ ಆನ್ ದಿ ಸಿಮಿಲರ್ ಸೈಡ್. ಸೊ ಇಲ್ಲಿ ನಿಮ್ಗ ಸಿಸ್ ಐಸೋಮರ್ ಮತ್ತು ಟ್ರಾನ್ಸ್ ಐಸೋಮರ್ 2 ಬರ್ತಾವ. ಆಮೇಲೆ ದಿಸ್ ಈಸ್ ಅ ಕಾಮನ್, ದಿಸ್ ಈಸ್ ಸೇಮ್ ಥಿಂಗ್ ಯು ವಿಲ್ ಗೆಟ್ ಹಿಯರ್. ದಿಸ್ ಈಸ್ ಅ ಫೋಟೋಕೆಮಿಕಲ್ ರಿಯಾಕ್ಷನ್ ಆಫ್ ದಿಸ್ ಥೈಟಿನ್. ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿಗೆ ಹೋಗಿ ನೋಟ್ಸ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಇನ್ ದಿ ಫಾರ್ಮ್ ಆಫ್ PDF. ಐ ಹ್ಯಾವ್ ಅಪ್ಲೋಡೆಡ್ ನೋಟ್ಸ್, ಸೊ ಯು ಕ್ಯಾನ್ ಡೌನ್ಲೋಡ್ ಇಟ್. ಇದನ್ ಬಿಟ್ಟು ನಿಮಗೆ ಬೇರೆ ಯಾವ್ದಾದ್ರು ಟಾಪಿಕ್ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದ್ರೆ ಆನ್ ರಿಕ್ವೆಸ್ಟ್ ಬೇಸಿಸ್ ಐ ಕ್ಯಾನ್ ಟ್ರೈ ಟು ಮೇಕ್ ದ ವಿಡಿಯೋ. ನಿಮ್ಗೆ ಯಾವ್ದಾದ್ರು ಸಬ್ಜೆಕ್ಟ್ ಅಂಡರ್ಸ್ಟ್ಯಾಂಡ್ ಆಗಿರ್ಲಿಲ್ಲ ಅಂತಾರೆ ನನಗೊಂದು ರಿಕ್ವೆಸ್ಟ್ ಕಳಿಸ್ರಿ. ಐ ವಿಲ್ ಟ್ರೈ ಟು ಮೇಕ್ ದ ವಿಡಿಯೋಸ್. ಓಕೆ, ಥ್ಯಾಂಕ್ ಯು.